Hello everyone, welcome to CAD NEST YouTube channel. So ಇವತ್ತು ಒಂದು ಕಾಲಮ್ ಡಿಸೈನ್ ಮಾಡೋದು ನೋಡೋಣ. ಯೂಸಿಂಗ್ ಎಕ್ಸ್ಟ್ರೂಡ್ ವರ್ಕ್ ಹೇಗೆ ಮಾಡ್ಬೋದು, ಒಂದು ಸರ್ಕ್ಯುಲರ್ ಕಾಲಮು ವಿತ್ ಸ್ಟ್ರೈಪ್ಸ್ ಡಿಸೈನ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಫಸ್ಟು ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಎಲಿವೇಷನ್ ಡಿಸೈನ್ಸ್ಗೆ ಕಾಂಪೊನೆಂಟಲ್ಲಿ ಮಾಡೆಲ್ ಇನ್ ಪ್ಲೇಸ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಮಾಡೆಲ್ ಇನ್ ಪ್ಲೇಸಲ್ಲಿ ನಾನು ಕಾಲಮ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಓಕೆ ಕೊಟ್ಟು ಬೇಕಿರೋ ರಿನೇಮ್ ಮಾಡ್ಕೋಬೋದು. ಸೊ ಕಾಲಮ್ 1 ಅಂತ ಇಲ್ಲಿ ಫೈವ್ ಟೈಪ್ಸ್ ಆಫ್ ಡಿಸೈನ್ಸ್ ಬರುತ್ತೆ. ಸೊ ಎಕ್ಸ್ಟ್ರೂಷನ್ನು, ಬ್ಲೆಂಡು, ರಿವಾಲ್ವು, ಸ್ವೀಪು ಮತ್ತು ಸ್ವೆಪ್ ಬ್ಲೆಂಡ್ ಅಂತ. ಸೊ ಫಸ್ಟ್ ಒನ್ ನಾನು ಎಕ್ಸ್ಟ್ರೂಷನ್ ತೊಗೋತಾ ಇದ್ದೀನಿ. ಸೊ ಎಕ್ಸ್ಟ್ರೂಷನ್ ನಮ್ಗೆ ಬೇಕಾಗಿರೋ ಥರ ಡಿಸೈನ್ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಆ ಬೌಂಡ್ರಿನ ಕ್ಲೋಸ್ ಮಾಡಿ ಅದರ ಹೈಟ್ನ ಎಕ್ಸ್ಟ್ರೂಡ್ ಮಾಡೋದಕ್ಕೆ ನಾವು ಎಕ್ಸ್ಟ್ರೂಷನ್ ಅಂತ ಕರಿತೀವಿ. ಸೊ ನಾನು ಇವತ್ತು ಕಾಲಮ್ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ. ಸೊ ಫಸ್ಟ್ ಒಂದು ಸರ್ಕಲ್ ಡ್ರಾ ಮಾಡ್ತಾಯಿದ್ದೀನಿ. ಸೊ ಸರ್ಕಲ್ ಈಸ್ ಆಫ್ ಅರೌಂಡ್ 3 feet ಅಂತ ತಗೊಳ್ಳೋಣ. ಆ್ಯಂಡ್ ನೆಕ್ಸ್ಟು ಒಂದು ಮಿಡ್ ಪಾಯಿಂಟು, ಸೊ ಅದು ರೆಫರೆನ್ಸ್ಗೆ. ನೆಕ್ಸ್ಟ್ ಒಂದು ಆರ್ಕ್. ಸೊ ಈ ಆರ್ಕ್ನ ನಾನು ರೊಟೇಟ್ ಮಾಡ್ತಾ ಇದ್ದೀನಿ. ರೊಟೇಟ್ ಹೇಗೆ ಅಂದರೆ ವಿತ್ ಕಾಪಿ ರೊಟೇಟ್ ಆಗಬೇಕು. ಸೊ ಅದಕ್ಕೆ ಕಾಪಿಯನ್ನು ಮಾಡ್ಕೊಂಡಿದ್ದೀನಿ. ಸೊ ಪ್ಲೇಸ್ ಹೇಗೆ ಅಂದರೆ ಮಿಡಲಿಂದ ಈ ಎಂಡ್ ಪಾಯಿಂಟಿಂದ ಈ ಎಂಡ್ ಪಾಯಿಂಟಿಗೆ. ಸೊ ಇದು ಪ್ಲೇಸ್ ಮಾಡೋದಕ್ಕೋಸ್ಕರನೇ ಈ ಮಿಡ್ ಲೈನ್ನ ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದೆರಡನ್ನು ಸೆಲೆಕ್ಟ್ ಮಾಡಿ ರೊಟೇಟ್. ಸೊ ಕಾಪಿ, ಪ್ಲೇಸ್, ಅಗೇನ್ ಮಿಡ್ ಪಾಯಿಂಟಿಂದ ಸೊ ಎಂಡ್ ಟು ಎಂಡ್ ಪಾಯಿಂಟ್. ಸೊ ಈ ಥರ ಸರ್ಕ್ಯುಲರ್ ಆಗಿ ರೊಟೇಟ್ ಆಗಬೇಕು ಅಂತಂದರೆ ಇದೇ ಮೆಥಡ್ನ ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟು ಈ 4 ಆರ್ಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ರೊಟೇಟ್, ಕಾಪಿ, ಪ್ಲೇಸ್, ಮಿಡ್ ಪಾಯಿಂಟಿಗೆ ಪ್ಲೇಸ್ ಮಾಡಿ ಎಂಡ್ ಟು ಎಂಡ್. ಸೊ ನೆಕ್ಸ್ಟ್ ಇದು ರೊಟೇಟ್, ಕಾಪಿ, ಪ್ಲೇಸ್, ರೊಟೇಟ್, ಕಾಪಿ, ಪ್ಲೇಸ್. ಸೊ ಇದು ಒಂದು ಡಿಲೀಟ್ ಮಾಡಿಬಿಟ್ಟು ಈ ಆರ್ಕ್ನ ನಾನು ದೊಡ್ಡದಾಗಿ ತಗೋತಾ ಇದ್ದೀನಿ. ಸೊ ನೆಕ್ಸ್ಟ್ ಈಗ ಬೌಂಡ್ರಿ ಎಲ್ಲನೂ ಕ್ಲೋಸ್ ಇರಬೇಕು, ಯಾವುದೂ ಓವರ್ಲಿ ಇರಬಾರ್ದು. ಸೊ ಈ ಸರ್ಕಲ್ನ ಡಿಲೀಟ್ ಮಾಡಿದ್ದೀನಿ ಆ್ಯಂಡ್ ಉಳಿದಿರೋದು ಈ ಡಿಸೈನು. ಸೊ ಫಿನಿಶ್ ಕೊಟ್ಟಿದ್ದೀನಿ. ಲೈನ್ ಮಸ್ಟ್ ಬಿ ಇನ್ ಕ್ಲೋಸ್ಡ್ ಲೂಪ್ಸ್ ಅಂತ ಕೇಳ್ತಿದೆ. ಸೊ ಇದು ಜಾಯಿನ್ ಆಗಿಲ್ಲ ಆ್ಯಂಡ್ ಇದು ಕೂಡ ಜಾಯಿನ್ ಆಗಿಲ್ಲ. ಸೊ ಇದೆರಡನ್ನೂ ಜಾಯಿನ್ ಮಾಡಿ ಸೊ ಫಿನಿಶ್. ಈ ಥರ ಬಂತು. ಸೊ 3D ವ್ಯೂಯಲ್ಲಿ ಇಟ್ಕೊಂಡು ಈಗ ಇದಕ್ಕೆ ಸೆಲೆಕ್ಟ್ ಮಾಡಿ ಮೆಟೀರಿಯಲ್ ಅಪ್ಲೈ ಮಾಡೋಂಗಿದ್ರೆ ಇಲ್ಲಿ ಮೆಟೀರಿಯಲ್ ಅಪ್ಲೈ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಎಕ್ಸ್ಟ್ರೂಷನ್ ಕೊಡ್ಬೋದು. ಎಕ್ಸ್ಟ್ರೂಷನ್ ಹೇಗೆ ಕೊಡೋದು ಅಂದರೆ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇದರ ಹೈಟ್ನ ನಾವು ಜಾಸ್ತಿ ಮಾಡೋದನ್ನೇ ಎಕ್ಸ್ಟ್ರೂಷನ್ ಡಿಸೈನ್ ಅಂತ ಹೇಳ್ತೀವಿ. ಸೊ ಇದನ್ನು ಎಡಿಟ್ ಕೂಡ ಮಾಡ್ಕೋಬೋದು. ಇದ್ರ ರೇಡಿಯಸ್ ಕಡಿಮೆ ಮಾಡೋದೆಲ್ಲನೂ ಮಾಡ್ಕೋಬೋದು. ಸೊ ಹೇಗೆ ಒನ್ಸ್ ನಾನು ಸೆಕೆಂಡ್ ಫೈನಲ್ ಫಿನಿಶ್ ಕೊಟ್ಟಿದ್ದೀನಿ. ಈಗ ಇದನ್ನು ಎಡಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಸೆಲೆಕ್ಟ್ ಮಾಡಿಬಿಟ್ಟು ಎಡಿಟ್ ಇನ್ ಪ್ಲೇಸ್ಗೆ ಹೋಗ್ತೀರಾ. ಮತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಎಡಿಟ್ ಎಕ್ಸ್ಟ್ರೂಷನ್ ಕೊಟ್ಟು ಸೊ ಟಾಪ್ ವ್ಯೂಯಲ್ಲಿ ಇಟ್ಕೊಂಡು ಅಥವಾ ಫ್ಲೋರ್ ಪ್ಲಾನಲ್ಲಿ ಇಟ್ಕೊಂಡು ಇದನ್ನು ಕಂಪ್ಲೀಟ್ ಸೆಲೆಕ್ಟ್ ಮಾಡಿ ನಾವು ಸ್ಕೇಲ್ ಯೂಸ್ ಮಾಡಿಕೊಂಡು ಅದು ಓವರಾಲ್ ರೇಡಿಯಸ್ನ ಕಡಿಮೆ ಮಾಡ್ಕೋಬೋದು. ಇಲ್ಲ ಮೆಟೀರಿಯಲ್ ಏನಾದ್ರು ಅಪ್ಲೈ ಮಾಡೋದಿದ್ರೆ ಒನ್ ಟೈಮ್ ಫಿನಿಶ್ ಕೊಟ್ಟು ಸೊ ಇದನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಮೆಟೀರಿಯಲ್ ಆಪ್ಷನ್ ಬರುತ್ತೆ. ಇಲ್ಲಿ ಬೇರೆ ಯಾವ್ದಾದ್ರು ಮೆಟೀರಿಯಲ್ ಅಪ್ಲೈ ಮಾಡೋದಿದ್ರೆ ಅಪ್ಲೈ ಮಾಡಿ ಒಟ್ಟಿಗೆ ಫೈನಲ್ ಫಿನಿಶ್ ಕೊಡ್ಬೋದು. ಸೊ ಈ ಥರ ಕಾಲಮ್ ಕ್ರಿಯೇಟ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಪ್ಡೇಟೆಡ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.